ಪ್ರೀತಿಸಿದ ಯುವತಿ ತಾಯಿ ಕೊಟ್ಟ ದೂರಿನ ಆಧಾರದ ಮೇಲೆ ಯುವಕ ಜೈಲು ಪಾಲಾಗಿದ್ದ. ತದನಂತರ ಅದೇ ಸೇಡಿನಿಂದ ಆಕೆಯನ್ನ ಕೊಂದು ಮುಗಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇದೇ ಗ್ರಾಮದ ರಂಜಿತ್ ಎಂಬಾತ ರೇಣುಕಾಳನ್ನು ಕೊಂದಿದ್ದಾನೆ. ಇನ್ನು ಅಪ್ರಾಪ್ತಳಾಗಿದ್ದ ಮಗಳ ಹಿಂದೆ ಬಿದ್ದಿದ್ದಕ್ಕೆ ಯುವಕನ ಮೇಲೆ ತಾಯಿ ರೇಣುಕಾ ದೂರು ನೀಡಿದ್ದು, ಪೋಕ್ಸೋ ಕೇಸಲ್ಲಿ ಜೈಲು ಪಾಲಾಗಿದ್ದ ಆರೋಪಿ ಹೊರಬಂದು ಕೊನೆಗೆ ಪ್ರೀತಿಸಿದ್ದ ಯುವತಿಯ ತಾಯಿಯನ್ನ ಕೊಲೆ ಮಾಡಿದ್ದಾನೆ. ನಿನ್ನೆ ಬೇಕಂತಲೇ ಕಿರಿಕ್ ತೆಗೆದ ರಂಜಿತ್ ಏಕಾಏಕಿ ಹಲ್ಲೆ ಮಾಡಿದ್ದಾನೆ. ರಂಜಿತ್ ತಾಯಿ ರಾಧಮ್ಮ, ಆತನ ಅಣ್ಣ ನವೀನ್ ಕೂಡ ರೇಣುಕಾ ಮೇಲೆ ಮುಗಿಬಿದ್ದು ಹಲ್ಲೆ ಮಾಡಿದ್ದಾರೆ. ತೀವ್ರ ಗಾಯಗೊಂಡಿದ್ದ ರೇಣುಕಾ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮೃತಪಟ್ಟಿದ್ದಾರೆ. ಘಟನೆ ನಂತರ ಆರೋಪಿ ರಂಜಿತ್ ಹಾಗೂ ಕುಟುಂಬಸ್ಥರು ಪರಾರಿಯಾಗಿದ್ದು, ವಿಶ್ವನಾಥಪುರ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಮಗಳ ಮನೆಗೆ ನೋಡ್ಬೇಕಂದ್ಬಿಟ್ಟು ನಾನು ಬಂದು ಆಟ ಇಳಿಯೋದು 4:30-5 ಗಂಟೆ ಆಗ್ತಿತ್ತು ಸಮಯ. ಆಮೇಲೆ ಆಟ ಇಳಿಯೋಕ್ಕೂ ಒಂದೇ ಆಯಿತು, ನನ್ನ ಮಗಳ ಮೇಲೆ ಗಲಾಟೆ ಮಾಡೋಕ್ಕೂ ಒಂದೇ ಆಯಿತು. ಯಾಕಪ್ಪ ನನ್ನ ಮಗಳನ್ನ ಹೊಡಿತಿದ್ದೀರ ಅಂದ್ಬಿಟ್ಟು ನಾನು ಕೇಳಿದ್ಕ, ನಾನು ಇವಾಗ ಈಚೆ ಬಂದಿದ್ದೀನಿ, ನಿನ್ನ ಮಗಳು ನೀವು ಏನು ಕಿತ್ಕೊಳಕ್ಕೆ ಆಗಲ್ಲ, ನಾನು ಏನು ಬೇಕಾ ಮಾಡ್ತೀನಿ, ಇವತ್ತು ನಿನ್ನ ಮಗಳನ್ನೂ ಸಾಯಿಸ್ತೀನಿ, ನಿನ್ನೂ ಸಾಯಿಸ್ತೀನಿ, ಏನೇ ಮಾಡಂಗಿದ್ದೆ ಅಂದ್ಬಿಟ್ಟು ನನ್ನ ಮಗಳನ್ನ ದುಡ್ಡು ಕೊಟ್ಟು ಮಾಡ್ಕೊಂಡಿದ್ದಾನೆ.